ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೆಡಿಯಾಗಿ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಸ್, ಅದು ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬರ್ತಾ ಮುಂದಿನ ಟೈಮಲ್ಲಿ. ಸೊ ನೋಡೋಣ ಇವತ್ತು ಹೇಗೆಲ್ಲ ಹೋಗುತ್ತೆ. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಆ ಪ್ಲೇಸಿಗೆ ಹೋಗಬೇಕು ಅಂತ. ಸೊ ಬನ್ನಿ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ವ್ಲಾಗನ್ನು ಕೊನೆವರೆಗೂ ನೋಡಿ. ಹಾಗೆಯೇ ಪ್ಲೀಸ್ ನನಗೆ ನನ್ನ ವಿಡಿಯೋ ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಏನಾಗಿದೆ ಗೊತ್ತಿಲ್ಲ, ಯಾರಿಗೂ ಕಣ್ಣು ಬಿದ್ದಿದೆ ಏನೋ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ಬಟ್ ಪ್ಲೀಸ್ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ಇಲ್ಲಿ ಈ ಕಡೆ ನೋಡಿ ಕೆಳಗೆ ನೋಡಿ ಫಾಸ್ಟ್ ನಡಿಯೋ. ನಾನು ಹೋಗ್ಲಾ? ಸಾರಿ, ಬಾ. ಬೇಗ ಬಾ ಅಪ್ಪು. ಸೊ ಫೈನಲಿ ನಾವು ರೀಚ್ ಆದ್ವಿ ಫ್ರೆಂಡ್ಸ್. ನೋಡ್ಬೋದು ಯಾವ ದೇವಸ್ಥಾನ ಅಂತ. ಎಸ್, ಅಫ್ಕೋರ್ಸ್ ದಕ್ಷಿಣ ಶಿರಡಿ ಸಾಯಿಬಾಬಾ ಮಂದಿರಿಗೆ ಇವಾಗ ನಾವು ವಿಸಿಟ್ ಮಾಡ್ತಾ ಇರೋದು, ಅದೇ ಬಂದಿರೋದು. ಬಿಕಾಸ್ ಸಂಡೇ ಇತ್ತು, ಹಾಗೆಯೇ ನನ್ನ ಹಸ್ಬೆಂಡ್ಗೂ ಕೂಡ ಫ್ರೀ ಇತ್ತಲ್ವ. ಸೊ ಅದಕ್ಕೆ ನಮಗೂ ಕೂಡ ಚೇಂಜಸ್ ಆಗುತ್ತೆ ಅಂತ ಬಂದಿದ್ದು. ಹಾಗೆಯೇ ತುಂಬ ದಿವಸದಿಂದ ಅನಿಸ್ತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಪಾರ್ಕ್ ಅಲ್ಲಿ ಹೋಗೋದಕ್ಕಿಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಮನೆ ಸ್ವಲ್ಪ ದೂರದಲ್ಲಿರುವ ಶಿರಡಿ ಸಾಯಿಬಾಬಾ ಹತ್ರನೇ ಟೆಂಪಲ್ಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸ್ಗೆ ನೋಡ್ಬೋದು ಒಂದು ದೊಡ್ಡದಾಗಿರುವ ಮೂರ್ತಿ. ಆ ಮೂರ್ತಿ ನೋಡಿನೇ ನಾವಂದ್ರೆ ಫುಲ್ ಎಲ್ಲ ವಿಸ್ಮಯನೇ ಆದಿವಿ ಅಂತ ಹೇಳ್ಬೋದು ಇಲ್ಲಿ. ಸೊ ಇವಾಗ ನೆಕ್ಸ್ಟ್ ಎಂಟ್ರೆನ್ಸ್ಗೆ ಬಂದುಬಿಟ್ಟು ಒಳಗಡೆ ಅಲ್ಲಿ ಫಸ್ಟ್ ಆಂಜನೇಯದು ಮತ್ತು ಶಿವದು, ಹಾಗೆಯೇ ಇನ್ನೊಂದು ದುರ್ಗಾದೇವಿ ಲೈಕ್ ಈ ಥರ ಹೆಣ್ಣು ದೇವ್ರದ್ದು ಮೂರ್ತಿ ಇದೆ. ಸೊ ಅವು ಮೂರು ಮೂರ್ತಿಗಳಿಗೆ ನಮಸ್ಕಾರ ಮಾಡಿಕೊಂಡು ನಾವು ಇವಾಗ ಈ ಥರ ಎಲ್ಲ ಸೈಡೆಲ್ಲ ನೋಡಿಕೊಂಡು ಒಳಗೆ ಎಂಟ್ರೆನ್ಸ್ ಮಾಡ್ತಾ ಇದ್ದೀವಿ. ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಷ್ಟು ಸೂಪರಾಗಿ ಮತ್ತು ಎಷ್ಟು ಪ್ರಶಾಂತವಾಗಿ ಪ್ಲೇಸ್ ಇತ್ತು ಅಂದರೆ ನಮಗಂದ್ರೆ ತುಂಬಾ ಒಂಥರ ಫೀಲು ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಇವಾಗ ಆರತಿ ಮಾಡಿಸ್ಬೇಕು ಅಂತ ಏನೋ ಫೀಲ್ ಬಂತು ನಮ್ಮ ಹಸ್ಬೆಂಡ್ಗೆ. ಹಾಗೆಯೇ ಅವರು ಅದಕ್ಕೆ ಆರತಿ ಅಂದರೆ ದೀಪದ ಆರತಿ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಅವ್ರು ತಗೋತಾ ಇದ್ರು. ಸೊ ಇವಾಗ ದೀಪದ ಆರತಿ ತಗೊಂಡು ಆರತಿ ಮಾಡೋಕ್ಕಂತ ಮುಂದೆ ನುಗ್ತಾ ಇದ್ದೀವಿ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಸಾಯಿಬಾಬಾ ಐಡಲ್ ಇದೆ. ಐಡಲ್ ಅಂತೂ ತುಂಬಾ ಒಂಥರ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಹಾಗೆಯೇ ಅಲ್ಲಿ ತುಂಬಾ ಶಾಂತಿ ಅಟ್ಮಾಸ್ಫಿಯರ್ ಇತ್ತು. ಅಂದರೆ ಆ ದೇವಸ್ಥಾನ ಒಳಗೆ ಹೋದ್ರೆ ಸಾಕು, ಅಲ್ಲಿ ನಿಮಗೆ ವಾಯ್ಸ್ ಎಲ್ಲೂ ಕೇಳೋದಿಲ್ಲ. ಜಸ್ಟ್ ಸಾಯಿಬಾಬಾ ಮ್ಯೂಸಿಕ್ಕು, ಸಾಯಿಬಾಬಾ ಸಾಂಗ್ ಅಷ್ಟೇ, ಒಂದು ಭಕ್ತಿ ಸಾಂಗ್ ಅಷ್ಟೇ ಕೇಳುತ್ತೆ. ಅದೆಲ್ಲ ನೋಡೋಕ್ಕೆ ಒಂಥರ, ಅಲ್ಲಿ ಹೋಗೋಕ್ಕೆ ಒಂಥರ ಫುಲ್ ಮನಸ್ಸು ಹಗುರವಾಗಿ ಒಂಥರ ಗಾಳಿಯಲ್ಲಿ ನಾವು ತೇಲಾಡ್ತಾ ಇರ್ತೀವಿ ಅನ್ನೋ ಥರ ಫೀಲೇ ಬಂದುಬಿಡುತ್ತೆ. ಹಾಗೆ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳೋದು. ಸೊ ಇಲ್ಲಿ ಮನಸ್ಸಿಗೆ ತುಂಬಾ ಕಾಮ್ ಅನ್ನಿಸ್ತು ನನಗಂತ. ಅಲ್ಲಿ ಹೋಗಿ ಫೀಲ್ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆಯೇ ಒಂಥರ ಕಾಮಾಗಿ ಪಾಸಿಟಿವ್ ವೈಬೇ ನನಗೆ ಅನ್ನಿಸ್ತಾ ಇತ್ತು ಅಲ್ಲಿ. ಹಾಗೆಯೇ ಸಾಯಿಬಾಬಾ ಯಾವಾಗಲೂ ಫ್ರೆಂಡ್ಸ್ ಏನಂದರೆ ಒಂದೇ ಉಪದೇಶ ಮಾಡ್ತಾಯಿದ್ರು, ಏನಂದರೆ ಭಕ್ತಿ ಹಾಗೂ ಸಹನೆ. ನಾವು ಯಾವಾಗಲೂ ನಾವು ಸಹನೆಯಿಂದನೇ ಇರಬೇಕು ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಏನೇ ಆದ್ರೂ, ಯಾರೇ ನಮ್ಮ ಜೊತೆ ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಏನಿದ್ರೆ ನಾವು ಮಾತ್ರ ಪೇಷನ್ಸಿಂದ ಸಹನೆಯಿಂದನೇ ಇದ್ರೇ ಅದು ಒಳ್ಳೆಯದಾಗುತ್ತೆ. ಬಿಕಾಸ್ ಮೇಲೆ ದೇವರು ಇದ್ದಾನೆ, ಅವನು ಎಲ್ಲ ನೋಡ್ತಾ ಇದ್ದಾನೆ, ಯಾರು ಏನು ಮಾಡ್ತಾ ಇದ್ದಾರೆ. ಒಳ್ಳೇದು ಮಾಡೋರಿಗೆ ಒಳ್ಳೆಯದೇ ಕೊಡುತ್ತೆ. ಹಾಗೆಯೇ ಕೆಟ್ಟದ್ದು ಮಾಡೋರಿಗೆ ಇನ್ನೂ ಕೆಟ್ಟದಾಗಿ ವರ್ಸ್ಟಾಗಿ ಅವರಿಗೆ ಅನುಭವಿಸೋದಂಗೆ ಮಾಡ್ತಾನೆ ದೇವರು. ಅದಕ್ಕೆ ನಾವು ಜಸ್ಟು ಭಕ್ತಿ ಮಾಡಬೇಕು. ದೇವರಿಗೆ ಭಕ್ತಿ ಮಾಡಿ ನಾವು ಒಂದು ಶ್ರದ್ಧೆಯಿಂದ ಇದ್ದರೆ ಎಲ್ಲ ಮಿಕ್ಕಿದೆಲ್ಲ ದೇವ್ರು ನೋಡ್ಕೋತಾರೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಕಾರ್ಯಗಳು ಮಾಡಬೇಕು. ಅದಕ್ಕೆ ನಮಗೆ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಏನು ಒಳ್ಳೆಯದೇ ಕರ್ಮ ಸಿಗುತ್ತೆ. ಅದೇ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕರ್ಮ ಮಾತ್ರ ಕಟ್ಟಿಟ್ಟಿದ್ದು ಬುತ್ತಿನೇ ಅಂತ ಇಲ್ಲಿ ಸಾಯಿಬಾಬಾ ಯಾವಾಗಲೂ ಉಪದೇಶ ಮಾಡ್ತಾಯಿದ್ರು. ನನಗಂತೂ ಮದುವೆಗಿಂತ ಮುಂಚೆ ಒಂಥರ ಸಾಯಿಬಾಬಾ ಹಾಗೆ ಶಿವ
ಇದು ಎರಡು ದೇವ್ರ ಮೇಲೆ ಯಾಕೋ ತುಂಬಾ ಜಾಸ್ತಿ ಒಂಥರ ಶ್ರದ್ಧೆ ಇತ್ತು. ಹಾಗೆಯೇ ನಾನು ಏನು ಬೇಡ್ಕೊಂಡಿದ್ದೀನಿ ಅದು ಎಲ್ಲನೂ ಅವರು ಅಂದರೆ ನಿರ್ವಹಿಸಿದ್ದಾರೆ. ಅಂದರೆ ಎಲ್ಲನೂ ಅವರು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ. ಸೊ ಅದಕ್ಕೆ ನನಗೆ ಸಾಯಿಬಾಬಾ ಮೇಲೆ ಒಂಥರ ಗಟ್ಟಿಯಾದ ನಂಬಿಕೆ ಇದೆ. ಹಾಗೆಯೇ ಇವಾಗ ಇನ್ನೊಂದು ಏನು ಅನ್ಬೇಕು ಅಂದರೆ ಫ್ರೆಂಡ್ಸ್, ಸಾಯಿಬಾಬಾ ಯಾವಾಗಲೂ ಎಲ್ರಿಗೂ ಸಮಾನವಾಗಿ ನೋಡ್ತಾ ಇದ್ರು. ಅವರು ಇವರು ಈ ಥರ ಏನೋ ಅವರು ಮಾಡ್ತಾ ಇರಲಿಲ್ಲ ಭೇದ ಭಾವ. ಹಾಗೆ ನಾವು ಕೂಡ ಎಲ್ಲರನ್ನು ಸಮಾನವಾಗಿ ಈಕ್ವಲ್ ಆಗಿ ನೋಡಬೇಕು ನಮ್ಮ ಲೈಫಲ್ಲಿ. ಸೊ ಎಲ್ಲರೂ ಸಮಾನವಾಗಿ ಎಲ್ಲರೂ ಚೆನ್ನಾಗಿದ್ರೇ ನಾವು ಲೈಫಲ್ಲಿ ಚೆನ್ನಾಗಿರೋದು. ಸೊ ನಮ್ಮ ಹಸ್ಬೆಂಡ್ ಯಾವಾಗಲೂ ಈ ಥರ ದೇವಸ್ಥಾನಕ್ಕೆ ಹೋದರೆ ಈ ಥರ ನಮಸ್ಕಾರ ಮಾಡೋದು. ಸೊ ಅಪ್ಪನೂ ಕೂಡ ಈ ಥರ ಅವರಪ್ಪ ಮಾಡೋದು ನೋಡಿದ್ದು ತಾನು ಹೋಗಿ ಈ ಥರ ನಮಸ್ಕಾರ ಮಾಡ್ತಾಯಿದ್ರು ಸಾಯಿಬಾಬಾಗೆ. ನನಗಂದ್ರೆ ಮತ್ತು ಅವ್ರು 7ವರೆಗೂ ತಾನು ಹೇಳಲಿಲ್ಲ ಫ್ರೆಂಡ್ಸ್. ಅವ್ರು ಎದ್ದ ಮೇಲೇ ಅವನು ಕೂಡ ಎದ್ದ. ನನಗಂದರೆ ಈ ಒಂದು ವಿಡಿಯೋದಲ್ಲಿ ಆಗಲಿ ಇವಾಗ ಎಡಿಟಿಂಗ್ ಮಾಡೋ ಟೈಮಲ್ಲೇ ನನಗೆ ಎಷ್ಟು ಖುಷಿ ತಂತಂದರೆ ವಿಷಯ ಏನೋ ಸಾಯಿಬಾಬಾ ಅವನಿಗೆ ಈ ಥರ ಒಳ್ಳೆಯದು ಗುಣಗಳನ್ನೇ ಕಳಿಸ್ಲಿ, ಈ ಥರ ಒಳ್ಳೆಯ ವಿಷಯಗಳನ್ನೇ ಅವನು ಕಲಿಬೇಕು, ಮುಂದೆ ತನ್ನ ಲೈಫಲ್ಲಿ ಒಳ್ಳೆಯದೇ ವ್ಯಕ್ತಿ ಆಗಬೇಕು ಅಂತಲೇ ನನಗೂ ಒಂದು ಆಸೆ. ಅದನ್ನೇ ಸಾಯಿಬಾಬಾ ಅವನಿಗೆ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕೆಟ್ಟ ದ್ರೋಹ ಮೋಸ ವಂಚನೆ ಮಾಡದೆ ಒಂಥರ ಚೆನ್ನಾಗಿಯೇ ಬೆಳಿಬೇಕು, ಒಳ್ಳೆಯದನ್ನೇ ಕಲಿಬೇಕು, ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ಒಂದು ಆಶೀರ್ವಾದ ದೇವರು ಅವನಿಗೆ ಕೊಡಲಿ ಅಂತ ಹೇಳೋಕ್ಕೆ ಅಂದರೆ ಬೇಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ಸಾಯಿಬಾಬಾ ಹತ್ರ. ಸೊ ಇವಾಗ ಪೂಜೆ ಕೂಡ ಮಾಡ್ತಾಯಿದ್ರು ಪುರೋಹಿತರು. ಸೊ ಅದನ್ನು ಕೂಡ ಒಂಥರ ನಮಗೆ ಕರೆಕ್ಟ್ ಟೈಮಿಗೆ ಸಿಕ್ತು. ಸೊ ನಾವು ನಮ್ಮ ಮನಸ್ಸಿಗೆ ಎಷ್ಟು ಕೊಡಬೇಕು ದೇನಿಗೆ ಎಷ್ಟು ಕೂಡ ಅಪ್ಪನ ಕೈಯಿಂದ ಹಾಕಿಸಿ ಇವಾಗ ಅಲ್ಲಿ ಒಂದು 5-10 ಮಿನಿಟಿಗೆ ನಾವು ಕುಂತ್ಕೊಂಡಿವಿ ಮೆಡಿಟೇಷನ್ ಮಾಡ್ಕೊತ. ಅಂದರೆ ಒಂಥರ ಶಾಂತವಾಗಿ ನಮ್ಮ ಮನಸ್ಸಲ್ಲಿ ಏನಿದೆ, ಏನು ಕ್ವಶನ್ ಆಗಲಿ ಉತ್ತರ ಆಗಲಿ ಎಲ್ಲನೂ ನಾನು ಸಾಯಿಬಾಬನ ಜೊತೆ ನಾವು ಕೇಳಿಕೊಂಡ್ರೆ ಎಲ್ಲನೂ ಒಂಥರ ಫುಲ್ ಕೆಟ್ಟದ ಅಲೆ ಬಿಟ್ಟು ಇಲ್ಲ ಒಳ್ಳೆಯದು ತಗೊಂಡು ನನ್ನ ಜೊತೆ ತೊಗೊಂಡು ಬಂದಂಗೆ ನನಗೆ ಫೀಲ್ ಆಯಿತು. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಎಲ್ಲ ಪೂಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದೀವಿ. ಹೊರಗಡೆ ಕೂಡ ಎಲ್ಲನೂ ನೋಡಿದ್ವಿ. ಅಲ್ಲಿ ಸುತ್ತಮುತ್ತಲು ಒಂಥರ ಅಟ್ಮಾಸ್ಫಿಯರ್ ಅಂದರೆ ಫುಲ್ ಶಾಂತವಾಗಿ ಪ್ರಶಾಂತವಾಗಿ ಫುಲ್ ಚೆನ್ನಾಗಿತ್ತು. ಅಲ್ಲಿ ಕೂಡ ಒಂದು ಸಾಯಿಬಾಬಾದ ಐಡಲ್ ಇತ್ತು. ಅಲ್ಲಿ ಕೂಡ ನಾವು ಫೋಟೋಸು ಒಂದೆರಡು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ, ಅಪ್ಪದು ನಮ್ಮದು. ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ಆಕಳನ್ನು ಬಿಟ್ಟಿದ್ರು, ಅದನ್ನು ಕೂಡ ಎಲ್ಲ ನೋಡಿದ್ದೀವಿ. ಚೆನ್ನಾಗಿ ಅನ್ನಿಸ್ತು. ಸಾಯಿಬಾಬಾಗೆ ಈ ಥರ ಆಕಳು ಅಂದರೆ ಇಷ್ಟ ಇತ್ತಂತ ನಾನು ಕೂಡ ಸಾಯಿಬಾಬಾ ಒಂದು ಸೀರಿಯಲ್ ಬರ್ತಾ ಇತ್ತು ಹಿಂದಿಯಲ್ಲಿ, ಅದರಲ್ಲಿ ನೋಡಿದ್ದೆ. ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ದೀವಿ 3 ಜನ, ನಾನು ನಮ್ಮ ಹಸ್ಬೆಂಡು. ಸೊ ಇದಕ್ಕೆ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಗೆ ಈ ಥರ ಇದ್ರೆ ರೆಸ್ಟ್ ಮಾಡಲ್ಲ, ನಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ನಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಅದು ಅವ್ರದ್ದು ಒಂದು ಒಳ್ಳೆ ಗುಣ. ಬೇರೆದವ್ರಿಗೆ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಮೈ ಡಿಯರ್ ಹಸ್ಬೆಂಡ್. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಪ್ಲೀಸ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಸಾಯಿಬಾಬಾ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮೆಲ್ರಿಗೂ ಬ್ಲೆಸ್ಸಿಂಗ್ ಕೊಡಲಿ ಅಂತ ಇಲ್ಲಿ ನಾನು ನಿಮ್ಮೆಲ್ಲರೂ ಪರವಾಗಿ ನಾನು ಇಲ್ಲಿ ಸಾಯಿಬಾಬಾ ಅಲ್ಲಿ ನಾನು ಬೇಡ್ಕೋತೀನಿ. ಸೊ ನೋಡಿ ಹೊರಗಿನ ಮೂರ್ತಿ ಯಾವ ರೀತಿ ಇದೆ. ಸೊ ಎಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.